ಆಚಾರಿ ಸೋತು ಜನ ಇವನಿಗೆ 20,000 ಮತ ಹಿನ್ನಡೆ ಮಾಡಿ ಇವನಿಗೆ ಮನೆಗೆ ಕಳ್ಸಿದ್ದಾರೆ. ಇವನಿಗೆ ಮಾಡಕ್ಕೆ ಕೆಲಸ ಇಲ್ಲ. ಇವರೆಲ್ಲ ಬಿಜೆಪಿಯವರು ರಾಜ್ಯದಾಗೆ ನಿರುದ್ಯೋಗಿಗಳು. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆಲ್ರೆಡಿ ಬೆಂಬಲ ಬೆಲೆಯನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಅದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಶಾಸಕರು ಹೇಳಿದಂಗೆ ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳು ಸಿದ್ಧತೆಗಳು ಸರ್ಕಾರದ ಮಟ್ಟದಲ್ಲಿ ಆಗಿದ್ದಾವೆ. ಇವತ್ತು ಇವು ಮಾಡ್ತಾ ಇರೋದು ನಾನು ಹೊನ್ನಾಳಿ ಬಂದ್ ಮಾಡಿದೆ ಅಂತೇಳಿ ಜನಮೂಲ ನಿಲ್ಲಿಸ್ಕೊಳ್ಳೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಪ್ರಯತ್ನ ಯಾವ ಯಶಸ್ಸಿನ ಇವರು ಜನಗಳಿಗೆ ಕಲ್ಲು ತೋರಿಸೋದು ಬೆದರಿಸೋದು ಮಾಡಿ ಬಂದ್ ಮಾಡ್ತಾ ಇದ್ದಾರೆ. ನಾವು ಈ ದೌರ್ಜನ್ಯ ಮಾಡಿ ಬಸ್ಗಳನ್ನ ಟಿವಿ ಸರ್ಕಲ್ನಲ್ಲಿ ತರಬೇತಿಗೆ ನಾವು ಇವತ್ತು ಬೀದಿ ಬಂದಿರೋದು. ಇವತ್ತು ಎಷ್ಟು ಜನ ಇವತ್ತು ಹಾಸ್ಪಿಟ್ಲಿಗೆ ಹೋಗೋರು ಇರ್ತಾರೆ, ಶಾಲಾ ಮಕ್ಕಳು ಮದುವೆ ಮುಂಜುಗಳಿಗೆ ಹೋಗೋರು ಇರ್ತಾರೆ, ಇವತ್ತು ಹಾಸ್ಪಿಟ್ಲಿಗೆ ಬರೋರು ಇರ್ತಾರೆ. ಎಷ್ಟು ಜನಕ್ಕೆ ತೊಂದರೆ ಆಗಿದೆ. ಇವು ಟಿವಿ ಸರ್ಕಲ್ನಿಂದ ಹೊನ್ನಾಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ 4 ಕಿಲೋಮೀಟರ್ ಆಗುತ್ತೆ. ಇವ್ರು ಅಲ್ಲೇ ಬಸ್ ತರಬಿದ್ದಾರೆ. ಇವರು ನಾಚಿಕೆ ಆಗಲ್ಲ. ಇವರು ಜನಪ್ರತಿನಿಧಿಯಾಗಿ ಈಗೇನಾದ್ರು ಕಾನೂನು ಮೆಕ್ಕೆಜೋಳ ಕಳ್ಳ ಇವನು ಇಷ್ಟು ಸಾಧ್ಯ ಆಗಿದ್ರೆ ಇವನು ಅವಧಿಗೆ ಈ ಬೀದಿ ದೀಪಗಳು ಹಾಕಿರೋದು ಹೊನ್ನಾಳಿ. ನೀವು ಸಂಜೆ ಬಂದು ನೋಡ್ರಿ, ಒಂದು ಬೀದಿ ದೀಪ ಓದ್ತೇವೆ ನಾವು. ಅವಾಗ ಇವರು 40% ಸರ್ಕಾರ ಅಂತ ಹೇಳಿ ಪಬ್ಲಿಕ್ ರೈತರು ಸಾಕಷ್ಟು ಮಾಲ್ ಇರ್ತದೆ ಮನೆ ಒಳಗೆ ಹತ್ಕೊಂಡ ಅವು ಏನಾದ್ರು ಹುಳ ಆಗುವಂತ ಮಾಡ್ತಾರೆ. ಹೌದು ಅಲ್ಲದೆ ಮತ್ತು ರೈತರು ಎಷ್ಟಂತ ಇದು ಮಾಡ್ಬೇಕು, ಮಾರ್ಕೆಟಿಗೆ ಬರೋದು ಒಳ್ಳೆ ಹೋಗೋದು, ಮಾರ್ಕೆಟಿಗೆ ಬರೋದು ಒಳ್ಳೆ ಹೋಗೋದು ಮಾಡೈತಿ. ಗೌರ್ಮೆಂಟ್ ತೊಗೊಳಕತ್ತೈತಿ ಅಂದ್ರೆ ರೈತರ ಮಾಲ್ ಹೆಂಗೈತಿ ಅಂದ್ರೂ ತೊಗೋಬೇಕ್ರಿ ಅವ್ರು. ಅಲ್ಲ ಹತ್ತಿಸಿ ಹೊಲಸು ಅಲ್ರಿ, ಹತ್ತಿಸಿ ಹೊಲಸಂತೂ ತಂದು ಕೊಡೋದಿಲ್ರಿ ಯಾರು ರೈತರು. ಎಲ್ಲ ಹಸನ ಮಾಡಿರ್ತಾರೆ. ಪ್ರತಿ ಹಂತದೊಳಗೂ ವ್ಯಾಪಾರಸ್ಥರ ಮಾಲ್ ತೊಗೊಳಕತ್ತಾರ್ರಿ ಅವ್ರು ಜಾಸ್ತಿ. ಸಾಲಿಗೆ ಸಹಿತ ಹಾಕೊಂಡ್ಬಿಡ್ರಿ ಅದನ್ನ ಹಂಗೆ ಡೈರೆಕ್ಟ್ ತೊಗೊಳಕತ್ತಾರ್ರಿ. ಮತ್ತು ನಾವೇನು ಮಾಡೋಣ್ರಿ ರೈತರು? ಅವ್ರಟ್ಟ ದಲಾಲಿ ಅಂಗಡಿಯಾರು ಲಂಚ ಕೊಡ್ತಾರು. ಲಂಚ ತಗೊಂಡು ಮಾಡಿ ಚೀಲದಿಂದ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ನೆಟ್ಗೆ ತೂಕ ತಗೋತಾರೆ. ರೈತರಿಗೆ ಸಾಕಷ್ಟು